ನಮಸ್ಕಾರಗಳು ಬಸ್ಸು ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನಾಳೆಯಿಂದ ಸ್ಟಾರ್ಟ್ ಆಗ್ತಿರುವಂಥ IPLನಲ್ಲಿ ಮೊದಲ ಮ್ಯಾಚ್ RCB ಅದೇ ರೀತಿ KKR ಇದೆ. ಇದರ ಸ್ಟ್ರಾಂಗ್ ಪ್ಲೇಯಿಂಗ್ 11 ಕಂಪ್ಯಾರಿಸನ್ನಲ್ಲಿ ಯಾರು ವಿನ್ ಆಗ್ತಾರೆ, ಅದೇ ರೀತಿ ಯಾವುದು ಟೀಮ್ ಯಾವ್ಯಾವ ಸ್ಟ್ರಾಂಗ್ ಆಗಿದೆ ಎಲ್ಲೆಲ್ಲಿ ಅನ್ನೋದನ್ನು ಬ್ಯಾಟಿಂಗ್ ಬೌಲಿಂಗ್ ಅದೇ ರೀತಿ ಆಲ್ರೌಂಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಯಾವ್ಯಾವ ಟೀಮ್ ಸ್ಟ್ರಾಂಗ್ ಇದೆ ಇದೆರಡರಲ್ಲಿ ಅನ್ನೋದನ್ನು ಕಂಪ್ಯಾರಿಸನ್ ಮೂಲಕ ನಾನು ನಿಮಗೆ ಪ್ಲೇಯಿಂಗ್ 11 ತಿಳಿಸ್ಕೊಡ್ತೇನೆ. ಅದಕ್ಕೂ ಮೊದಲಾಗಿ ಚಾನಲ್ನ ವಿಸಿಟ್ ಮಾಡ್ತೇವೆ. ಹೊಸಬರಾಗಿದ್ದರೆ ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನೋಡ್ತಾ ಇದ್ದರೆ ಚಾನಲ್ಗೊಂದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡಿಕೊಂಡು ಬೆಲ್ಲೈಕನ್ನೇ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಮಾಡುವಂಥ ವೀಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ. ಇಷ್ಟ ಅದೊಂದು ಲೈಕ್ ಕೊಡಿ. ಮೊದಲೇದಾಗಿ RCB ಪ್ಲೇಯಿಂಗ್ 11 ಕಡೆ ಹೋಗ್ತಾ ಇದೆ. ಹೌದು, ಇದು ಸ್ಮಾಲ್ ನಾಳೆಗೆ ಆಗ್ತಿರುವಂಥ KKR RCB ಮ್ಯಾಚ್ನ ಪ್ಲೇಯಿಂಗ್ 11 ಕಂಪ್ಯಾರಿಸನ್ ಅಷ್ಟೇ ಬಿಟ್ಟರೆ ಮೊದಲೇದಾಗಿ RCB ಪ್ಲೇಯಿಂಗ್ 11 ಅದೇ ರೀತಿ KKR ಪ್ಲೇಯಿಂಗ್ 11ನಲ್ಲಿ ಮೊದಲೇದಾಗಿ RCB ತೆಗೆದುಕೊಂಡ್ರೆ RCBಯಲ್ಲಿ ಮೊದಲೇದಾಗಿ ಓಪನಿಂಗಲ್ಲಿ ಬರ್ತಾರೆ ವಿರಾಟ್ ಕೊಹ್ಲಿ, ಅದೇ ರೀತಿ ಫಿಲ್ ಸಾಲ್ಟ್ ಅವರು. KKR ಓಪನಿಂಗಲ್ಲಿ ನಾನು ತರುವಂಥದ್ದು ಡಿಕಾಕ್, ಅದೇ ರೀತಿಯಾಗಿ ಸುನಿಲ್ ನರೇನ್ ಅವರು ನನ್ನ ಪ್ರಕಾರ ಓಪನರ್ ಆಗಿ ಬರ್ತಾರೆ ಅಂತ ಅನ್ನಿಸ್ತಾ ಇದೆ. ಇದು ಇಬ್ಬರಲ್ಲಿ ಕಂಪ್ಯಾರಿಸನ್ ಮಾಡ್ತಾಯಿದ್ರು. ಆಬ್ವಿಯಸ್ಲಿ ಇಲ್ಲಿ ಅಂದರೆ ವಿರಾಟ್ ಕೊಹ್ಲಿ ಒಂಥರ ಸೀನಿಯರ್ ಆಗಿದ್ದಾರೆ, ಅಲ್ಲಿ ಡಿಕಾಕ್ ಅವರು ಸೀನಿಯರ್, ಸುನಿಲ್ ನಾರಾಯಣ್ ಕೂಡ ಒಳ್ಳೆ ಸೀನಿಯರ್. ಇಲ್ಲಿ ಫಿಲ್ ಸಾಲ್ಟ್ ಅವರು ಒಂಥರ ಕಂಪ್ಯಾರಿಸನಲ್ಲಿ ನೋಡ್ತಾ ಇದ್ದರೆ ನಮ್ಮ RCBದು ಸ್ವಲ್ಪ ವೀಕ್ ಇದೆ ಓಪನಿಂಗ್ ಸ್ಲಾಟಲ್ಲಿ. ಅಲ್ಲಿ ನರೇನ್ ಅವರು ಯಾವ ರೀತಿ ಆಟ ಆಡ್ತಾರೋ ಅದ್ರ ಮೇಲೆ ಡಿಪೆಂಡ್ ಹಾಕೊಂಡಿದೆ. ಒಟ್ಟಲ್ಲಿ ಓಪನಿಂಗಲ್ಲಿ ನೋಡ್ತಾ ಇದ್ದೆ RCB ಫಿಲ್ ಸಾಲ್ಟ್, ಅದೇ ರೀತಿಯಾಗಿ ಕ್ವಿಂಟನ್ ಡಿಕಾಕ್, ನರೇನ್ ನೋಡ್ತಾ ಇದೆ. ಇಬ್ಬರದು ಒಂಥರ ತೂಕ ಒಂದೇ ಥರ ಇದೆ ಅಂತಲೇ ಹೇಳ್ಬೋದು ಓಪನಿಂಗಲ್ಲಿ. ಒಟ್ಟಿನಲ್ಲಿ ಸ್ವಲ್ಪ ವಿರಾಟ್ ಕೊಹ್ಲಿ ಅವರು ಇರೋದ್ರಿಂದ ನಮ್ಮ RCB ಕಡೆನೇ ಹೆಚ್ಚಿನದಾಗಿ ಓಪನಿಂಗ್ ಪೇರ್ ಇದೆ. ಅದೇ ನಂಬರ್ 3 ತೆಗೆದುಕೊಂಡ್ರೆ ಅಲ್ಲಿ ಎಕ್ಸ್ಪೀರಿಯನ್ಸರ್ ಅಜಿಂಕ್ಯ ರಹಾನೆ ಅವರಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಸಬ್ಲೆನ್ಸ್ ಫಾರ್ಮಲ್ಲಿ ಇರುವಂಥ ಕ್ಯಾಪ್ಟನ್ ರಜತ್ ಪಟಿದಾರ್ ಅವರು ನಂಬರ್ 3 ಒನ್ ಡೌನಲ್ಲಿ ಬರ್ತಾರೆ ನಮ್ಮ RCB ಕಡೆ. ಇಲ್ಲಿ ಒಂದು ಕಡೆ ಎಕ್ಸ್ಪೀರಿಯನ್ಸ್ ತೆಗೆದುಕೊಂಡ್ರೆ ರಹಾನೆ ಅವರು ಇದ್ದಾರೆ, ಅದೇ ರೀತಿಯಾಗಿ ಒಳ್ಳೆ ಫಾರ್ಮಲ್ಲಿ ಇರುವಂಥದ್ದು ಹೇಳ್ತಾರೆ ರಜತ್ ಪಟಿದಾರ್ ಅವರು ಇದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ನಂಬರ್ 4 ಪ್ರೆಡಿಕ್ಷನಲ್ಲಿ ತೆಗೆದುಕೊಂಡ್ರೆ ಅವ್ರ ಕಡೆ ವೆಂಕಟೇಶ್ ಅಯ್ಯರ್ ಅವರು. ಹೌದು, ಈ ಬಾರಿ ಹೈಯೆಸ್ಟ್ ಮೊತ್ತಕ್ಕೆ ಸೇಲ್ ಆಗಿರುವಂಥ ವೆಂಕಟೇಶ್ ಅಯ್ಯರ್ ಅವರು ಇದ್ದಾರೆ, ಆಲ್ರೌಂಡರ್. ನಮ್ಮ ಕಡೆ ವಿಕೆಟ್ ಕೀಪರ್ ಆಗಿರುವಂಥ ಜಿತೇಶ್ ಶರ್ಮಾ ಅವ್ರನ್ನ ನನ್ನ ಕಡೆ ಇಟ್ಕೊಂಡ್ರು ಕೂಡ. ಇಲ್ಲಿ ಎಕ್ಸ್ಪೀರಿಯನ್ಸ್ ಅದೇ ರೀತಿಯಾಗಿ ಪರ್ಫಾರ್ಮೆನ್ಸ್ ವೈಸ್ ನೋಡ್ತಾ ಇದೆ ವೆಂಕಟೇಶ್ ಅಯ್ಯರ್ ಅವ್ರ ಕಡೆನೇ ಸ್ವಲ್ಪ ಪ್ರೆಡಿಕ್ಷನ್ ಹೆಚ್ಚಾಕೊಂಡಿದೆ. ನಮ್ಮ RCB ಕಡೆ ಒಂಥರ ಯಂಗ್ಸ್ಟರ್ ಆಗಿರೋದ್ರಿಂದ ಜಿತೇಶ್ ಶರ್ಮಾ ಅವರು ಹೌದು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಹೋದ ಬಾರಿ ಸೀಸನಲ್ಲಿ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಇದು ಸ್ವಲ್ಪ 50% KKR ಕಡೆನೇ ಇಟ್ಕೊಳ್ಳೋದಾದರೂ ಕೂಡ ನೆಕ್ಸ್ಟ್ 5th ತೆಗೆದುಕೊಂಡ್ರೆ ಲಿವಿಂಗ್ಸ್ಟೋನ್ ಅವರು ನಮ್ಮ RCB ಕಡೆ, ಅವರಲ್ಲಿ ರಿಂಕು ಸಿಂಗ್ ಅವ್ರನ್ನ ತೆಗೆದುಕೊಂಡಿದ್ದೇನೆ. ಒಂದು ಕಡೆ ಇದರಲ್ಲಿ ನಮ್ಮ RCBದೇ ಹೆಚ್ಚಿನದಾಗಿ ಲಿವಿಂಗ್ಸ್ಟೋನ್ ಅವ್ರದ್ದೇ ಹೆಚ್ಚಿದೆ ಅಂತಲೇ ಹೇಳ್ಬೋದಾಗಿದೆ. ಒಳ್ಳೆ ಆಲ್ರೌಂಡರ್ ಆಗಿರೋದ್ರಿಂದ ಲಿವಿಂಗ್ಸ್ಟೋನ್ ಅವ್ರದ್ದೇ ಹೆಚ್ಚಿನದಾಗಿ ನಾನು ಇಟ್ಕೊಳ್ತೇನೆ. ರಿಂಕು ಸಿಂಗ್ ಹೌದು ಒಳ್ಳೆ ಫಿನಿಷರ್ ಕೂಡ ಹೌದು, ಅವರು ಇವಾಗ ಇನ್ನು ಇತ್ತೀಚಿನ ಫಾರ್ಮ್ ನೋಡ್ತಾ ಅಷ್ಟೊಂದು ಫಾರ್ಮಲ್ಲಿ ಇಲ್ಲ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ. ನಂಬರ್ 6 ತೆಗೆದುಕೊಂಡ್ರೆ ಅಲ್ಲಂತೂ ದೈತ್ಯ ಆಂಡ್ರೆ ರಸಲ್ ನಮ್ಮ ಕಡೆ ಟೀಮ್ ಡೇವಿಡ್ ಅವ್ರನ್ನ ಇಟ್ಕೊಂಡ್ರು ಕೂಡ. ಇಲ್ಲಿ ಟೀಮ್ ಡೇವಿಡ್ ಅದೇ ರೀತಿಯಾಗಿ ರಸಲ್ ಅವರ ಕಂಪ್ಯಾರಿಸನ್ ನೋಡ್ತಾ ಇದೆ. KKR ಕಡೆನೇ ಹೆಚ್ಚಿನದಾಗಿ ಇದೆ. ಆನೆಸ್ಟ್ ಅಭಿಪ್ರಾಯದಲ್ಲಿ ನಾನು ಹೇಳ್ತಿರೋದಾದರೆ ರಸಲ್ ಅವ್ರದ್ದೇ ಹೆಚ್ಚಿನದಾಗಿದೆ. ಯಾಕಪ್ಪ ಅಂತೇಳಿ ಆಲ್ರೌಂಡರ್, ಮೇನ್ ಫೀಲ್ಡರ್, ಗನ್ ಬ್ಯಾಟರ್, ಫಿನಿಷರ್ ಕೂಡ. ಟೀಮ್ ಡೇವಿಡ್ ಅವರು ಕೂಡ ಅದ್ಭುತವಾಗಿ ಬ್ಯಾಟಿಂಗ್ನ ರೋಲ್ ನಿಭಾಯಿಸ್ತಾರೆ ಅಂತಲೇ ಹೇಳ್ಬೋದಾಗಿದೆ. ನೆಕ್ಸ್ಟಲ್ಲಿ ತೆಗೆದುಕೊಳ್ಳೋದಾದರೆ ನಮ್ಮ ಕಡೆ ಕೃಣಾಲ್ ಪಾಂಡ್ಯ, ಅದೇ ರೀತಿಯಾಗಿ ಅಲ್ಲಿ ರಮಣ್ದೀಪ್ ಸಿಂಗ್. ಇದಂತೂ ಹೇಳೋದೇ ಬೇಡ, ಕೃಣಾಲ್ ಪಾಂಡ್ಯ ಅವ್ರಿಗೆ ಸೀನಿಯರ್ ಕಡೆ ಹೋದರೆ ಕೃಣಾಲ್ ಪಾಂಡ್ಯ ಅವ್ರಿಗೆ ಕೊಡಬೇಕಾಗುತ್ತೆ. ರಮಣ್ದೀಪ್ ಸಿಂಗ್ ಅವರು ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರೋದ್ರಿಂದ. ನೆಕ್ಸ್ಟಲ್ಲಿ ತೆಗೆದುಕೊಳ್ಳೋದಾದರೆ ಬೌಲಿಂಗ್ ಕ್ಯಾಟಗರಿಯಲ್ಲಿ ಬಂದರೆ ಭುವನೇಶ್ವರ್ ಕುಮಾರ್, ಅದೇ ರೀತಿಯಾಗಿ ಹರ್ಷಿತ್ ರಾಣಾ. ಇಲ್ಲೂ ಕೂಡ ಸ್ವಿಂಗ್ ಯಂಗ್ಸ್ಟರ್ ಹರ್ಷಿತ್ ರಾಣಾ ಒಂದು ಕಡೆ, ಅದೇ ರೀತಿಯಾಗಿ ಎಕ್ಸ್ಪೀರಿಯನ್ಸ್ ಎಲ್ಲ ಕೂಡ ಇರುವಂಥ ಎಕನಾಮಿಕಲ್ ಬೌಲರ್ ಭುವನೇಶ್ವರ್ ಕುಮಾರ್ ಅವರು ಒಂದು ಕಡೆ. ಇದರಲ್ಲೂ ಕೂಡ ಬೌಲಿಂಗಲ್ಲಿ ಭುವನೇಶ್ವರ್ ಕುಮಾರ್ ಕಡೆ ಅಂದರೆ RCB ಕಡೆ ಕಂಪ್ಯಾರಿಸನ್ನಲ್ಲಿ. ನೆಕ್ಸ್ಟಲ್ಲಿ ನಟರಾಜ್ ಅವರು, ಅದೇ ರೀತಿಯಾಗಿ ಜಾಶ್ ಹೇಸಲ್ವುಡ್ ಅವರು. ಇದರಲ್ಲಿ ತೆಗೆದುಕೊಂಡ್ರು ಕೂಡ ನಾನು RCB ಕಡೆನೇ ಹಾನೆಸ್ಟಾಗಿ ಜಾಶ್ ಹೇಸಲ್ವುಡ್ ಅವರೇ ಹೆಚ್ಚಿನದಾಗಿ ಬರ್ತಾರೆ. ಎಂಡ್ರಿಕ್ ನಟರಾಜ್ ಅವರು ಎಕ್ಸ್ಪೀರಿಯನ್ಸ್ ಇದೆ ಹೌದು, ಆದರೂ ಕೂಡ ಜಾಶ್ ಹೇಸಲ್ವುಡ್ ಅಷ್ಟು ಕಂಪ್ಯಾರಿಸನಲ್ಲಿ ಸೂಕ್ತ ಅಲ್ಲ ಅಂತಲೇ ಹೇಳ್ಬೋದಾಗಿದೆ. ನೆಕ್ಸ್ಟಲ್ಲಿ ತೆಗೆದುಕೊಳ್ಳೋದು ಅವ್ರ ಕಡೆ ಸ್ಪಿನ್ನರ್ ಆಗಿರುವಂಥ ವರುಣ್ ಚಕ್ರವರ್ತಿ, ನಮ್ಮ ಕಡೆ ದಯಾಲ್ ಅವ್ರನ್ನ ತೆಗೆದುಕೊಂಡ್ರು ಕೂಡ. ವರುಣ್ ಚಕ್ರವರ್ತಿ ಅವರು ಈಗಿರುವಂಥ ಫಾರ್ಮಲ್ಲಿ ವರುಣ್ ಚಕ್ರವರ್ತಿ ಅವ್ರನ್ನ ಆಯ್ಕೆ ಮಾಡಬೇಕು. ದಯಾಲ್ ಅವರು ಕೂಡ ಪೇಸರ್ ಆಗಿರೋದ್ರಿಂದ ಅಲ್ಲಿ ಪೇಸ್ ಅಟ್ಯಾಕೆ ಮೇನ್ ಆಗುತ್ತೆ ಕೋಲ್ಕತ್ತಾದಲ್ಲಿ ಅಂತಲೇ ಹೇಳ್ಬೋದಾಗಿದೆ. ನೆಕ್ಸ್ಟಲ್ಲಿ ವೈಭವ್ ಅರೋರಾ, ಇವರು ಕೂಡ ಫಾಸ್ಟರ್. ಸುಯೇಶ್ ಶರ್ಮಾ, ಇಲ್ಲಿ ಸುಯೇಶ್ ಶರ್ಮಾ ಅವರೇ ಒಳ್ಳೆ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಸುಯೇಶ್ ಶರ್ಮಾ ಅವ್ರನ್ನ ನಾನು ತೆಗೆದುಕೊಳ್ತೇನೆ ಅಂತ. ಸುಯೇಶ್ ಶರ್ಮಾ ಅವರು ಒಳ್ಳೆ ಸ್ಪಿನ್ನರ್ ಆಗಿರೋದ್ರಿಂದ, ಅದೇ ರೀತಿಯಾಗಿ ಇಂಪ್ಯಾಕ್ಟ್ ಹಾಕ್ಕೊಂಡು ನನ್ನ ಪ್ರಕಾರ ಇಲ್ಲಿ ಮನೋಜ್ ಬಾಂಡ್ಗೆ ಅವರು ಆ್ಯಡ್ ಆಗೋ ಸಾಧ್ಯತೆ ಇದೆ ಬ್ಯಾಟಿಂಗ್ ಪೇರಲ್ಲಿ RCB ಕಡೆ. ಯಾಕಪ್ಪ ಅಂತ ಹೇಳಿದ್ರೆ ಮೇನ್ ಆಗಿ ಅಲ್ಲಿ ಬ್ಯಾಟಿಂಗ್ ಸ್ವಲ್ಪ ಸ್ಟ್ರಗಲ್ ಆಗಿರೋದೇ ಹೆಚ್ಚು KKR ಅಂದರೆ ಕೋಲ್ಕತ್ತಾ ನೈಟ್ ರೈಡರ್ಸ್ ಅಂದರೆ ಈಡನ್ ಗಾರ್ಡನ್ಸಲ್ಲಿ. ಅವ್ರ ಕಡೆ ಉಮ್ರಾನ್ ಮಲ್ಲಿಕ್ ಅಥವಾ ರಘುವಂಶಿ ಅವರು ಇದ್ದಾರೆ. ಬ್ಯಾಟಿಂಗ್ ಅಥವಾ ಬೌಲಿಂಗಲ್ಲಿ ಯಾವುದು ಕೂಡ ಹಾಕುವಂಥ. ನಮ್ಮ ಕಡೆ ಮನೋಜ್ ಬಾಂಡ್ಗೆ ಅಥವಾ ರಸಿಕ್ ದರ್ ಅವ್ರನ್ನ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಬೌಲಿಂಗಲ್ಲಿ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ. ಇದಂತರ KKR ಅದೇ ರೀತಿ RCB ಪ್ಲೇಯಿಂಗ್ 11 ನೋಡ್ತಾ ಇದ್ದರೆ KKRನಲ್ಲಿ ಒಂಥರ ಫಾರ್ಮಲ್ ಒಬ್ಬರು ಕೂಡ ಇಲ್ಲ ಅಷ್ಟೊಂದು. ಇಲ್ಲಿ ರಿಂಕು ಸಿಂಗ್, ರಸಲ್,
ಇಲ್ಲಿ ವರುಣ್ ಚಕ್ರವರ್ತಿ ಬಿಟ್ಟರೆ ಅಷ್ಟೊಂದು ಫಾರ್ಮಲ್ ಯಾರೂ ಇಲ್ಲ. ನಮ್ಗೆ ಆರ್ ಸಿ ಬಿ ಕಡೆ ಅಂತೂ ಎಲ್ಲ ಸಿಕ್ಕಾಪಟ್ಟೆ ಫಾರ್ಮಲ್ ಇರೋರೇ ಆಗಿರೋದ್ರಿಂದ ಮೇಯ್ನಾಗಿ ಇಲ್ಲಿ ರಜತ್ ಪಟ್ಟಿದಾರ್, ವಿರಾಟ್ ಕೊಹ್ಲಿ ಅವರು ಹೆಚ್ಚಿನದಾಗಿ ಫಾರ್ಮಲ್ ಇದ್ದಾರೆ. ಮತ್ತು ಮೇಯ್ನಾಗಿ ಹಿಟ್ಟಿಂಗಲ್ಲಿ ಏನಾದರೂ ರಮೇಶ್ ಎಫರ್ಡ್ ಅವ್ರು ನಾಳೆ ನನ್ನ ಪ್ರಕಾರ ಬರ್ಬೋದು ಪ್ಲೇಯಿಂಗ್ ಲೆವೆನ್ನಲ್ಲಿ. ಯಾವ ರೀತಿ ಇರುತ್ತೋ ಅದು ಕೂಡ ಕನ್ಫ್ಯೂಷನಲ್ಲಿರುತ್ತೆ. ಇದೊಂಥರ ಸ್ಟ್ರಾಂಗ್ ಲೆವೆನ್ ಆರ್ ಸಿ ಬಿದು. ಅದೇ ರೀತಿ KKR. ಇದು ನಾನು ಹಾನೆಸ್ಟ್ ಪ್ರೆಡಿಕ್ಷನ್ ಆಗಿ ನನ್ನ ಪ್ರಕಾರ ಆರ್ ಸಿ ಬಿ ವಿನ್ ಆಗುತ್ತೆ ಪ್ಲೇಯಿಂಗ್ ಲೆವೆನ್ನ ಕಂಪ್ಯಾರಿಸನ್ ನೋಡ್ತಾರೆ ನನ್ನ ಪ್ರಕಾರ ಅನ್ನಿಸ್ತಾರೆ. ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇದಿಷ್ಟು ಆರ್ ಸಿ ಬಿ ಅದೇ ರೀತಿ KKRನ ಪ್ಲೇಯಿಂಗ್ ಲೆವೆನ್ ಕಂಪ್ಯಾರಿಸನ್ ಆಯಿತು. ನಿಮಗೆ ಈ ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ಕ್ರಿಕೆಟ್ನ IPL ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.